ಇದೆ ಬರೆದಿದ್ರಾಗ ಅವರಿಗೂ ಕೂಡ ನಾವು ಶುಭ ಕೋರ್ತು. ಇಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಮಹಾನಗರ ಪಾಲಿಕೆಯ ವತಿಯಿಂದ ನಡೀತಕ್ಕಂಥ ಒಂದು ಕಾರ್ಯ ಅದೇ ರೀತಿ ನಾವು ಬಜೆಟ್ನಾಗ ಇಟ್ಕೋತ ಬಂದೀವಿ. ಪ್ರತಿ ವರ್ಷ ನಮ್ಮಲ್ಲಿಂದ ಮಾಡ್ತಾ ಬಂದಿದ್ವಿ ನಾವು. ಬಟ್ ಈ ವರ್ಷ ಏನಪ್ಪಾ ಅಂದ್ರೆ ಒಂದು ಅಚಾನಕ್ ಏನ್ ನಡೀತಪ್ಪ ಅಂದ್ರೆ ಒಂದು DC ಅವರು ಒಂದು ಹೇಳಿಕೆ ಕೊಡ್ತಾರೆ. ಏನಂತ, ನಾವು ಮಹಾನಗರ ಪಾಲಿಕೆಯಿಂದ ಸಾರ್ವಜನಿಕರಿಗೆ ಲಕ್ಷಾಂತರ ಜನರಿಗೆ ನಾವು ವಿಸರ್ಜನೆ ಸಂದರ್ಭದಲ್ಲಿ ಅವ್ರಿಗೆ ಮಹಾಪ್ರಸಾದ ಮಾಡ್ತೀವಿ ಅಂತ ಹೇಳ್ತಾರೆ DC ಅವರು. ಅವ್ರು ಯಾರು ಪರ್ಮಿಷನ್ ತಗೊಂಡ್ರು? ಏನ್ ನಮ್ಮ ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ ತಗೊಂಡ್ರು? ಏನ್ ಕಮಿಷನರ್ ಕಡೆಯಿಂದ ತಗೊಂಡ್ರು? ಏನ್ ಸರ್ಕಾರ ಕಡೆಯಿಂದ ತಗೊಂಡ್ರು? ಅಥವಾ ಅವರ ಸ್ವಂತ ದುಡ್ಡಿನಿಂದ ಹಾಕಿಸ್ತಾರೋ? ಅದು ಒಂದೇನು ಕ್ಲಿಯರ್ ಆಗ. ಎರಡನೇ ರೂಪಾಯಿ ಏನಂದ್ರ ನೋಡು, ಚುನಾಯಿತ ಪ್ರತಿನಿಧಿಗಳಿದ್ದ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದ್ದ ಅಧಿಕೃತ ನಮ್ಮ ಬಾಡಿ ಇಲೆಕ್ಟ್ ಆದವ್ರು ನಾವು. ಅವರು ಪಬ್ಲಿಕ್ ಸರ್ವೆಂಟ್ರ, ನಾವು ಪಬ್ಲಿಕ್ ಸರ್ವೆಂಟ್ರ. ಇಲ್ಲಿ ಪಬ್ಲಿಕ್ ಸಲುವಾಗಿ ನಾವು ಕೆಲಸ ಮಾಡ್ಬೇಕಾಗೈತಿ. ಯಾವ DC ಕಮಿಷನರ್ ಇದ್ರು ಅವರು ಮಾಡ್ಬೇಕು. ಇದು ನಮ್ಮ ಜವಾಬ್ದಾರಿ. ಇಂಥ ಸಂದರ್ಭದೊಳಗ ಇಲ್ಲಿ ಮಹಾಪೌರರನ್ನ ಕಡೆಗಣಿಸಿ DC ಆಗಲಿ, ಒಬ್ರು ಪೊಲೀಸ್ ಕಮಿಷನರ್ ಆಗಲಿ, ನಮ್ಮ ಕಮಿಷನರ್ ಆಗಲಿ ಇದನ್ನ ಹೋಗಿ ಸಭೆ ಮಾಡ್ತಾರೆ. ಇವ್ರನ್ನ ಬಿಟ್ಟು ಹಿಂದ ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಆಗಿ ಮಾಡ್ಕೋತ ಬಂದಾರು. ಅದನ್ನ ರೂಢಿ ಇಟ್ಕೊಂಡು ಹಿಂದ್ ಮಾಡಿಲ್ಲ, ಮುಂದ್ ಮಾಡಿಲ್ಲ. ಈ ರೀತಿ ಒಂದು ಸಬೂಬ್ ಉತ್ತರ ಕೊಡೋದು, ಅದನ್ನ ಏನಪ್ಪ ಅಂದ್ರೆ ಟ್ವಿಟರ್ದಾಗ ಹಂಚ್ಕೋದು. ಅದನ್ನ ಸಾರ್ವಜನಿಕ ಕ್ಷಮೆ ಕೂಡ ಇಲ್ಲ ಇವ್ರಿಗೆ. ಆ ತಪ್ಪಿನ ಅರಿವು ಆದ್ಮೇಲೆ ನಾವು ಯಾರ ಮುಖಾಂತರನೋ ಎಚ್ಚರಿಕೆ ಈ ರೀತಿ ಸಬ್ಜೆಕ್ಟ್ ಹೋಯ್ತು ಅವ್ರ ಗಮನಕ್ಕೆ ಬಿದ್ದ ಕೂಡಲೇ ಅವ್ರು ಟ್ವಿಟರ್ದಾಗ ಹಂಚ್ಕೋತಾರ. ಅವ್ರು ಏನಂತ ಅದೊಂದು ತಪ್ಪ ಹೇಳಿಕೆ ಆಗೈತಿ. ಅವ್ರ ಹಂತದಲ್ಲಿ ಅವ್ರ ಕಾರ್ಪೊರೇಷನ್ ಇದು ಮಾಡ್ಕೋತಾರ. ಅದನ್ನ ಕ್ಲಿಯರಿಫೈ ಮಾಡ್ಬೇಕಾಗೈತಿ ಸಾರ್ವಜನಿಕರಿಗೆ. ತಪ್ಪಾಗಿತ್ತಂದ್ರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ಬೇಕಾಗೈತಿ. ಯಾಕಂದ್ರೆ ನಾವು ಬಜೆಟ್ನಾಗ ಇಟ್ಟೇ ಇಲ್ಲ. ಬಜೆಟ್ನಾಗ ಏನ್ ಇರ್ತಾ ಇದ್ವು, ಏನು ಪ್ರೊವೈಡ್ ಮಾಡಕ್ ಸಾಧ್ಯ ಐತೆ ಅದನ್ನ ತಗೋಬೇಕಲ್ಲ. ಇಲ್ಲಿ ಜಿಲ್ಲಾಡಳಿತ ಇಲ್ಲಿ ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ನಮ್ಮನ್ನ ವಿಶ್ವಾಸ ತಗೊಂಡು ಮಹಾಪೌರನ ಅಲ್ಲಿ ಕರೆದು ಸಭೆಯೊಳಗೆ ಇದನ್ ಮಾಡಿ ಅವ್ರ ಮುಖಾಂತರ ನಮ್ಮ ಅಡ್ಮಿನಿಸ್ಟ್ರೇಟಿವ್ ರೂಲ್ ಮಾಡೋರು ಯಾರು? ಕಮಿಷನರ್ ಅವ್ರು ಕೇಳಬೇಕಲ್ಲ ಬಜೆಟ್ ಒಳಗೆ ಏನ್ ತಗೊಂಡ್ರಿ ಏನಿಲ್ಲ. ಬಟ್ ಒಟ್ಟು ಹಾಗಾಗೈತಿ ಏನಾರ ಒಂದು ಹೇಳಿಕೆ ಕೊಡಕ್ ಆಕೈತೇನ? ಆಗಂಗಿಲ್ಲ. ಅದೊಂದ ನೋಡ್ರಿ, ಇಲ್ಲಿ ನಾವು ಬಜೆಟ್ನಾಗ ಇಟ್ಟಿಲ್ಲ. ಮತ್ತ ಈಗ ಏನಾಗಿತ್ತಪ್ಪ ಅಂದ್ರೆ ಬಜೆಟ್ನಾಗ ಇಲ್ಲದನ್ನ ನಾವು ಖರ್ಚು ಮಾಡಿದ್ವಿ ಅಂದ್ರೆ ಯಾರಿಗೆ ಬರ್ತೈತಪ್ಪ ಅಂದ್ರೆ ಮಹಾನಗರ ಪಾಲಿಕೆಗೆ ಬರ್ತೈತಿ. ಬೇರೆದವ್ರು ಯಾರನ್ನೂ ಹಿಡಿಯಂಗಿಲ್ಲ ಅವ್ರು ಜನರ. ಯಾಕಂದ್ರೆ ಅವ್ರ ತೆರಿಗೆ ಹಣ ನಾವು ವಸೂಲಿ ಮಾಡಿದ್ವಿ. ಆ ತೆರಿಗೆ ಹಣ ದುರುಪಯೋಗ ಆಗಲ್ದಂಗ ಬರೀ ನಮ್ಮ ಡ್ಯೂಟಿ ಅಟ್ಟ ಅಲ್ಲ, ನಮ್ಮ 58 ಮಂದಿದ ಕಮಿಷನರ್ ಅದ, ಜಿಲ್ಲಾಧಿಕಾರಿ ಅದ, ಅದನ್ನ ದುರುಪಯೋಗ ಮಾಡ್ಕೊಳಕ್ ಬರಂಗಿಲ್ಲ. ಮಾಡ್ಕೊಳಕ್ ಬರ್ತೈತೇನೋ? ಬರಂಗಿಲ್ಲ. ಇಲ್ಲಿ ಇಲ್ಲಿಗಲ್ ಆಗಿ ಹೆರಿಕೆ ಕೊಟ್ಟದ್ರಿಂದ ಇಲ್ಲಿ ತೆರಿಗೆ ಹಣ ದುರುಪಯೋಗತ್ನ ಹೇಳ್ತಾರೆ. ಅದಕ್ಕೆ ನೀವು ಬಹಿರಂಗವಾಗಿ ಎಲ್ಲ ಕ್ಷಮೆ ಕೇಳಬೇಕಾಕೈತಿ. ಮತ್ತು ಜನರ ತೆರಿಗೆ ಬೇಕಾಬಿಟ್ಟಿಯಾಗಿ ನಾವು ಖರ್ಚು ಮಾಡಕ್ ಆಗುದಿಲ್ಲ, ಅದನ್ನು ದುರ್ಬಳಕೆನೂ ಮಾಡಕ್ ಆಗುದಿಲ್ಲ. ಇದನ್ನ DC ಅವರು ಇದನ್ನ ಉತ್ತರ ಕೊಡಬೇಕು. ಮತ್ತು ನಮಗೂ ಕೂಡ ಪತ್ರ ಬರೀಬೇಕು. ಅವ್ರು ಏನಾಗಿ ಕುಂತ ಸೀಟ್ ಮೇಲೆ ಕೂತ ಅದೇನ ನನ್ಗೆ ಅಧಿಕಾರ ಕೊಟ್ಟವ್ರು ನಾ ಏನ್ ಬೇಕಾದ್ ಮಾತಾಡ್ತಂದ್ರೆ ಆಗಂಗಿಲ್ಲ, ಅದ್ ನಡೆಯಂಗಿಲ್ಲ. ಮತ್ ನೀವು ಇಲ್ಲಿ ಜನರ ಜೊತೆ ಉದ್ದೇಶಪೂರ್ವಕವಾಗಿ ನೀವು ಮಹಾಪ್ರಸಾದ ಮಾಡ್ತಂತ ಅವ್ರ ಜನರ ಭಾವನೆಗೆ ನೀವು ಧಕ್ಕೆ ತರಲ್ಲ ಅಂತ ಕೆಲಸ ಮಾಡಿದಿರಿ. ಇದು ಸಣ್ಣ ಕೆಲಸ ಅಲ್ಲ. ನಾಳೆ ಯಾವ ಒಬ್ಬ PIL ಆಗ್ತಾನ, ನಾ ಟ್ಯಾಕ್ಸ್ ತುಂಬಿದ್ದೀನಿ, ನನ್ನ ಹಣ ಇಲ್ಲಿ ದುರ್ಬಳಕೆ ಆಗ್ತಾ ಇದೆ, ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರ ಅಂತ ಹಾಕ್ತಾರ. ಅವಾಗ ನೀವು 58 ಮಂದಿ ತುಂಬಬೇಕಾಕೈತಿ ಇದನ್ನ. ಅವ್ರು ಅಲ್ಲಿ ಮತ್ತೊಂದು ಸ್ಟೇಷನ್ ಹೋಗಿರ್ತಾರ, ಮುಂದಿನ ಸ್ಟೇಷನ್ ಧಾರವಾಡ, ಹುಬ್ಳಿನೋ, ಬೆಂಗಳೂರು ಇಲ್ಲಿ ಟ್ರಾನ್ಸ್ಫರ್ ಆಗಿ ಅವಾಗ ಉತ್ತರ ಕೊಡ್ಬೇಕಾದದ್ದು ಮಹಾನಗರ ಪಾಲಿಕೆ. ಆಮೇಲೆ ಈ ರೀತಿ ಜವಾಬ್ದಾರಿ ಇತ್ತು ಅಧಿಕಾರಿಯಾಗಿ ಬೇಜವಾಬ್ದಾರಿ ಮತ್ತು ಅಧಿಕಾರ ದುರ್ಬಳಕೆ ಮಾಡ್ಕೋಕ್ ಏನ್ರಿ ಅವ್ರಿಗೆ ಸ್ಪೆಷಲ್ ಪವರ್ ಸರ್ಕಾರ ಏನ್ರಿ ಕೊಟ್ಟಿದ್ರೆ ಅದನ್ನ ನಮ್ ಗಮನಕ್ಕೆ ತಗೊಂಡ್ಬೇಕು. ಮತ್ತು ತಾವು ಕಮಿಷನರ್ ಅವರ ನೀವೇನಾದ್ರೂ ಪತ್ರ ಕೊಟ್ಟು ಈ ರೀತಿ ಮಹಾಪ್ರಸಾದ ಮಾಡ್ರಿ, ಅದಕ್ಕೆ ನಾವು ಮಹಾನಗರ ಪಾಲಿಕೆಯಿಂದ ನಾವು ಕೌನ್ಸಿಲ್ದಾಗ ಮತ್ತೊಂದು ಇಟ್ಟು ನಾವು ಪಾಸ್ ಮಾಡ್ಕೊಂಡ್ ಬಂದಿದ್ವಿ, ಹಂಗೇನ್ರಿ ಪತ್ರ ಅದು ಕೊಟ್ಟಿರಿ ಅದನ್ನು ಹೇಳ್ಬೇಕಾಗಿತ್ತು. ತಮಗೆ ಹೇಳ್ತೇನೆ ನಾನು. ಇದಲ್ಲ, ಈಗ